ಯಾವಾಗ ಜೊತೆಗಿರೋ ವ್ಯಕ್ತಿ ಅರ್ಥ ಮಾಡ್ಕೊಳ್ದೇ ಇದ್ದಾಗ ಅವ್ರ ಹತ್ರ ಅರ್ಥ ಮಾಡ್ಕೊಳ್ದೇ ಇರೋ ಟೈಮಲ್ಲಿ ಈ 3 ತಪ್ಪು ಮಾಡಕ್ಕೆ ಹೋಗ್ಬೇಡಿ. ಸೊ ಏನು ಆ 3 ತಪ್ಪು ನೋಡ್ಕೊಂಡ್ ಬರೋಣ. ಅದಕ್ಕಿಂತ ಫಸ್ಟ್ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ರಿಲೇಶನ್ಶಿಪ್ ಮೇಲೆ ಅಂಡ್ ಕೆರಿಯರ್ ಮೇಲೆ, ಸೊ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ. ಕಾಂಟ್ಯಾಕ್ಟ್ ಮಾಡಿ, 1 to 1 ಇರುತ್ತೆ, ಬಟ್ ಫೀಸ್ ಇರುತ್ತೆ. ವಿಡಿಯೋ ನೋಡಿದ್ಮೇಲೆ ಈ ಪಾಯಿಂಟ್ಗಳು ಏನು ಅನ್ನಿಸ್ತೋ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅನಿಸಿಕೆನ ಪಾಯಿಂಟ್ ಮೇಲೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೂ ಲೈಕ್ ಮಾಡಿ. ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ವಾದ ಮಾಡಕ್ಕೆ ಹೋಗ್ಬೇಡಿ. ಯಾವಾಗ ನಿಮ್ಮನ್ನ ಅರ್ಥ ಮಾಡ್ಕೊಳ್ತಾ ಇರಲ್ಲ ನಿಮ್ ಜೊತೆಗಿರೋ ವ್ಯಕ್ತಿ ಯಾರೇ ಇರ್ಬೋದು, ಅವಾಗ ನೀವು ವಾದ ಮಾಡೋದು ಐ ಥಿಂಕ್ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್ ಅಂತ ನನ್ಗೆ ಅನ್ಸುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ವಾದ ಮಾಡಿದ್ರೆ ಎದುರುಗಡೆ ಇರೋ ವ್ಯಕ್ತಿ ಅಟ್ಲೀಸ್ಟ್ ಅದ್ರದ್ದು ಆ ವಾದ ಮಾಡ್ತಿರೋ ಉದ್ದೇಶ ಅರ್ಥ ಮಾಡ್ಕೊಳಂಗಿರ್ಬೇಕು, ಆ ಮನಸ್ಥಿತಿ ಇರ್ಬೇಕು ಅವರಲ್ಲಿ. ಆ ಮನಸ್ಥಿತಿನೂ ಇಲ್ಲ ಅಂತ ಹೇಳಿದ್ರೆ ನೀವು ವಾದ ಮಾಡಿದ್ರೆ ಏನ್ ಪ್ರಯೋಜನ ಬರುತ್ತೆ ಹೇಳಿ ನೋಡೋಣ? ಏನು ಪ್ರಯೋಜನ ಬರಲ್ಲ. ಇಟ್ಸ್ ಅ ವೇಸ್ಟ್ ಆಫ್ ಟೈಮ್ ನನ್ನ ಪ್ರಕಾರ. ಯಾಕೆ ಅಂತ ಹೇಳಿದ್ರೆ, ವಾದ ಮಾಡ್ತಿರೋದಕ್ಕೂ ಒಂದು ನ್ಯಾಯ ಸಿಗ್ಬೇಕು. ಅಂಡ್ ನೀವೇನಕ್ಕೆ ವಾದ ಮಾಡ್ತಿರಲ್ಲ ಅದ್ರ ಹಿಂದಿನ ಉದ್ದೇಶ ನಿಮಗೆ ಗೊತ್ತಿರತ್ತೆ. ಆ ಉದ್ದೇಶನೂ ಅರ್ಥ ಮಾಡ್ಕೊಳ್ತಿಲ್ಲ, ಅಟ್ಲೀಸ್ಟ್ ಕೇಳ್ತಾ ಇಲ್ಲ ಅಂದಾಗ ಅಲ್ಲಿ ನೀವು ಜಸ್ಟ್ ಏನು ಅಂತ ಹೇಳಿದ್ರೆ ಒನ್ ಸೈಡೆಡ್ ಆಗ್ಬಿಡುತ್ತೆ ವಾದ. ಅಂಡ್ ನಿಮ್ ವಾದಾನು ವೇಸ್ಟ್ ಆಗ್ಬಿಡುತ್ತೆ. ನಿಮ್ಮ ನೆಮ್ಮದಿ, ನಿಮ್ಮ ಪೇಷನ್ಸ್ ಅಂಡ್ ಅದ್ರೊಟ್ಟಿಗೆ ಏನಂತ ಹೇಳಿದ್ರೆ ನಿಮ್ಮ ಕಂಪ್ಲೀಟ್ಲಿ ಎಕ್ಸ್ಪೆಕ್ಟೇಷನ್ ಅಲ್ಲಿ ಏನ್ ಪ್ರೀತಿ ಇರುತ್ತೆ ಅದು ಕೂಡ ಸತ್ತೋಗ್ಬಿಡುತ್ತೆ, ಸುಳ್ಳು ಅನ್ಸ್ಬಿಡುತ್ತೆ. ಸೊ ವಾದ ಮಾಡಕ್ ಹೋಗ್ಬೇಡಿ ಯಾವಾಗ ಅರ್ಥ ಮಾಡ್ಕೊಳ್ದೇ ಇದ್ದಾಗ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಅರ್ಥ ಮಾಡ್ಸಕ್ ಹೋಗ್ಬೇಡಿ. ನಾನು ಅದೇ ಹೇಳ್ತೀನಿ. ಏನು ಅಂತ ಹೇಳಿದ್ರೆ, ಯಾರು ನಿಮ್ಮನ್ನ ಅರ್ಥ ಮಾಡ್ಕೋತಾರೆ ಅವ್ರಿಗೆ ಅರ್ಥ ಮಾಡಿಸಿ. ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾರಲ್ಲ, ತಿಳ್ಕೊಬೇಕು ಇವ್ರ ಬಗ್ಗೆ ನಾನು ಇನ್ನೂ ಅನ್ನೋ ಅಂತ ಹೇಳಿ. ಸೊ ಅವಾಗ ನೀವು ಅರ್ಥ ಮಾಡ್ಸಕ್ ಹೋಗಿ. ಅವ್ರು ತಿಳ್ಕೊಳಕ್ಕೆ ನಿಮ್ ಬಗ್ಗೆ ಇಂಟ್ರೆಸ್ಟ್ ಇಲ್ವೇ? ಅರ್ಥ ಮಾಡ್ಕೊಳಕ್ಕೆ ಇಂಟ್ರೆಸ್ಟ್ ಇಲ್ಲ ಇಂಟ್ರೆಸ್ಟ್ ಇಲ್ಲದಿರೋ ವ್ಯಕ್ತಿ ಹತ್ರ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳೋ ತಪ್ಪಾಗತ್ತೆ ನನ್ನ ಪ್ರಕಾರ. ಓಕೆ, ಸೊ ಹಂಗಾಗಿ ಅರ್ಥ ಮಾಡ್ಸಕ್ ಹೋಗ್ಬೇಡಿ. ಯಾಕೆ ಅಂತ ಹೇಳಿದ್ರೆ, ಬಲವಂತವಾಗಿ ನೀವು ಹೊಟ್ಟೆ ತುಂಬಿದವರಿಗೆ ಮೃಷ್ಟಾನ್ನ ಭೋಜನ ಕೊಟ್ರು ಹೋಗಲ್ಲ, ಒಳಗಡೆ ಚೆಲ್ಬಿಡುತ್ತೆ. ಕರೆಕ್ಟ್. ಸೊ ಹಸ್ತವನಿಗೆ ನೀವು ಅಂಬಲಿ ಕೊಟ್ರು ತಿಂತಾನೆ, ಗಂಜಿ ಮಾಡಿ ಕೊಟ್ರು ಕೂಡ ತಿಂತಾನೆ, ಕುಡಿತಾನೆ. ಕರೆಕ್ಟ್. ಯಾವ ಹಸುವಾಗಿರತ್ತೆ ಗೊತ್ತಿರತ್ತೆ ಅವನಿಗೆ. ಹಂಗೆ ಯಾರಿಗೋ ಬಲವಂತ ಮಾಡಿ ನೀವು ನನ್ನ ಅರ್ಥ ಮಾಡ್ಕೊಳ್ಳಿ ಬೇಡ. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೇಬೇಕು ಅಂತ ಅವ್ರಿದ್ರೆ, ಲೈಫಲ್ಲಿ ನೀವು ಅಷ್ಟು ಇಂಪಾರ್ಟೆಂಟ್ ಆಗಿದ್ರೆ ಅಥವಾ ನೀವು ಬೇಕು ಅನ್ನಂಗಿದ್ರೆ ನಿಮ್ಮನ್ನ ಅರ್ಥ ಮಾಡ್ಕೋತಾರೆ. ನೀವು ಕೇಳೋದು ಅವಶ್ಯಕತೆನೇ ಇಲ್ಲ ಅಲ್ಲಿ. ಎಷ್ಟೋ ಜನ ತುಂಬಾ ಒದ್ದಾಡ್ತಾರೆ ಅರ್ಥ ಮಾಡ್ಕೊಳ್ಳಿ ನಮ್ಮನ್ನ ಅಂತ. ಐ ಥಿಂಕ್ ಅದು ವೇಸ್ಟ್. ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಕುತ್ಕೊಬಾರ್ದು. ಕೆಲವ್ರು ಏನ್ ಮಾಡ್ತಾರೆ, ಇವ್ರೇನು ಸರಿನೇ ಆಗ್ತಿಲ್ವಲ್ಲ, ಇವ್ರೇನು ಅರ್ಥನೇ ಮಾಡ್ಕೋತಿಲ್ಲ. ಸೊ ಲೈಕ್ ಏನಾಗತ್ತೆ, ಒಂದ್ಸಲ ನೋಡ್ಬೇಕು, 2 ಸಲ ನೋಡ್ಬೇಕು, ಅದ್ರ ಮೇಲೆ ಅದೊಂದು ನೋಡ್ಬೇಕು. ನಾವು ಒಂದ್ ಹಂತ ಇರತ್ತೆ ಅದಕ್ಕೆ. ಅದಾದ್ಮೇಲೆ ಅರ್ಥ ಮಾಡ್ಕೋತಿಲ್ಲ ಅಂದ್ರೆ ಬಿಟ್ಟಾಕಿ. ನಿಮ್ ಆರೋಗ್ಯ ನೋಡ್ಕೊಳ್ಳಿ, ಮಾನಸಿಕ ಆರೋಗ್ಯ ನೋಡ್ಕೊಳ್ಳಿ, ಕೆಲಸ ನೋಡ್ಕೊಳ್ಳಿ. ಜೊತೆಗೆ ನಿಮ್ದು ಏನು ನಿಮ್ಮನ್ನ ಜವಾಬ್ದಾರಿಗಳು ಕೊಟ್ಟಿರ್ತಾರೆ ಅಥವಾ ಇರ್ತವೆ, ಆ ಜವಾಬ್ದಾರಿಗಳ ಬಗ್ಗೆ ಯೋಚನೆ ಮಾಡಿ. ಯಾವಾಗ ಅವ್ರ ಅರ್ಥನೇ ಮಾಡ್ಕೊಳ್ಳಲ್ಲ, ಈ ಉದಾಹರಣೆಗೆ ಹೇಳ್ತೀನಿ ಕೇಳಿ. ನಿಮಗೆ ರಿಸಲ್ಟ್ ಗೊತ್ತಾಗಿದೆ ಅಂದ್ಮೇಲೆ ಆಲ್ರೆಡಿ ರಿಸಲ್ಟ್ ಬಂದೋಗಿದೆ, ಮತ್ತೆ ನೀವು ಅದಕ್ಕೆ ಏನದು ಮುಟ್ಟಾಡ್ರ ತರ ಪ್ರಯತ್ನ ಪಟ್ಟು ನಾನು ಮತ್ತೆ ಇದಾಗ್ತೀನಿ ಅಂತ ಅದನ್ನ ಪ್ರೂವ್ ಮಾಡಕ್ ಹೋಗಿ ತಪ್ಪಾಗತ್ತೆ. ಈಗ ಉದಾಹರಣೆಗೆ 10th ಫೇಲ್ ಆಗಿದೆ ಅಂದ್ರೆ ರಿಸಲ್ಟ್ ಬಂದಾಗಿದೆ. ರಿಸಲ್ಟ್ ಬಂದ್ಮೇಲೂ ಕೂಡ ನೀವು ಯಾರ್ದಾದ್ರೂ ಚಾಲೆಂಜ್ ಕಟ್ತೀರಿ, ಇಲ್ಲ ಪಾಸ್ ಆಗಿದ್ದಾನೆ ಅಂತ ಹೇಳಿ ಚಾಲೆಂಜ್ ಕಟ್ಟಿದ್ರಿ, ನಾ ತಪ್ಪಾಗತ್ತಾನೆ? ಬಿಕಾಸ್ ಆಲ್ರೆಡಿ ಯು ನೋ ದಟ್ ರಿಸಲ್ಟ್ ವಾಟ್ ಹ್ಯಾಪನ್ಸ್ ಅಂತ ಹೇಳಿ. ಹಂಗೆ ಆಸ್ ಇಟ್ ಈಸ್ ಆ ವ್ಯಕ್ತಿ ಅರ್ಥ ಮಾಡ್ಕೊಳ್ಳೋಂತ ಗೊತ್ಮೇಲೆ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ನಿಮ್ ಟೈಮ್ ವೇಸ್ಟ್ ಆಗತ್ತೆ. ನಿಮ್ಮ ಆರೋಗ್ಯ, ನಿಮ್ಮ ನೆಮ್ಮದಿ, ನಿಮ್ಮ ಖುಷಿ ಎಲ್ಲಾನು ಕೂಡ ನೀವೇ ಹಾಳು ಮಾಡ್ಕೋತೀರಿ. ಪ್ರಾಕ್ಟಿಕಲ್ ಯೋಚನೆ ಮಾಡಿ, ಎಮೋಷನಲಿ ಬೇಡ. ಓಕೆ, ಐ ಥಿಂಕ್ ಈ ವಿಡಿಯೋ ನಿಮ್ಗೆ ನಾನೇನು ಟೈಟ್ಲ್ ಇಟ್ಟಿದ್ದೀನಿ ಅದಕ್ಕೆ ರಿಲೇಟೆಡ್ ಆಗಿ ನಿಮ್ಗೆ ಕ್ಲಾರಿಟಿ ಕೊಟ್ಟಿದೆ ಅಂತ ನಾನು ಅನ್ಕೋತೀನಿ. ಎಸ್, ಎಕ್ಸಾಕ್ಟ್ಲಿ ಕ್ಲಾರಿಟಿ ಕೊಟ್ಟಿದೆ. ವಿಡಿಯೋ ನೈಸ್, ಸೂಪರ್ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಅನಿಸಿಕೆನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.